ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ ಯೇಸು ಕ್ರಿಸ್ತರು ತಮ್ಮ ಪ್ರೀತಿಯಲ್ಲಿ ನೆಲೆಗೊಂಡು ಅವರ ಕೃಪೆಯಲ್ಲಿ ಬದುಕಲು ನಮ್ಮೆಲ್ಲರಿಗೂ ಕರೆ ನೀಡ್ತಾರೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ಯೇಸು ಸ್ವಾಮಿ ಕರೀತಾರೆ. ಪಾಪಿಗಳಾದ ದ್ರೋಹಿಗಳಾದ ನಮ್ಮನ್ನು ದೇವರ ಸತ್ಸಂಬಂಧಕ್ಕೆ ತರಲು ಯೇಸು ಕ್ರಿಸ್ತರು ತಮ್ಮನ್ನೇ ಬರಿದು ಮಾಡಿ ತ್ಯಾಗ ಮಾಡಿ ಕಾರ್ಯರೂಪದ ಪ್ರೀತಿಯನ್ನು ತಮ್ಮ ಜನನ, ಜೀವನ, ಬೋಧನೆ, ಶಿಲುಬೆಯ ಯಾತನೆ, ಮರಣದ ಮೂಲಕ ದೇವರು ತೋರಿಸಿದ್ದಾರೆ. ಯೇಸು ತಮ್ಮ ಪ್ರೀತಿಯಲ್ಲಿ ನೆಲೆಗೊಂಡಿರಲು ಇದೀಗಾಗಲೇ ನಮಗೆ ಮಾರ್ಗ ಮಾಡಿದ್ದಾರೆ. ಯೇಸುವನ್ನು ಪ್ರೀತಿಸುವುದೆಂದರೆ ಕೇವಲ ನಾವು ಒಂದು ಬಾಹ್ಯವಾಗಿ ಕೆಲವು ಆಚರಣೆಗಳನ್ನು ಮಾಡೋದು ಅಥವಾ ಕೆಲವು ಒಳ್ಳೆಯ ಶಿಸ್ತನ್ನು ಪಾಲನೆ ಮಾಡುವುದಲ್ಲ. ದೇವರೊಂದಿಗೆ ಇರುವ ಜೀವಂತ ಸಂಬಂಧ ಇದಾಗಬೇಕು. ಈ ಸಂಬಂಧದಲ್ಲಿ ನಾವು ದೇವರ ವಾಕ್ಯದ ಮೂಲಕ ದೇವರ ಹೃದಯದ ಆಸೆ ಮತ್ತು ಬಯಕೆಗಳನ್ನು ಅರಿತುಕೊಳ್ಬೋದು. ದೇವರು ನಮಗೆ ಇವತ್ತು ದಾನವಾಗಿ ಅವರ ಆತ್ಮರನ್ನೇ ಕೊಟ್ಟಿದ್ದಾರೆ. ಆ ಆತ್ಮರ ಮೂಲಕ ನಾವು ದೇವರನ್ನು ಇನ್ನೂ ಅರಿಯುತ್ತಾ, ದೇವರ ಕುರಿತಾದ ಪ್ರಕಟಣೆಗಳನ್ನು ಪಡೆಯುತ್ತಾ, ಅವರ ಆಜ್ಞೆಗಳನ್ನು ಪಾಲಿಸುತ್ತಾ ಬದುಕುವ ಒಂದು ಕೃಪೆಯ ಜೀವನವಾಗಿದೆ. ದೇವರ ವಾಕ್ಯಕ್ಕೆ ಅಥವಾ ಆಜ್ಞೆಗೆ ವಿಧೇಯರಾಗಿ ನಡೆಯುವುದೇ ದೇವರನ್ನು ಪ್ರೀತಿ ಮಾಡೋದಾಗಿದೆ. ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗ್ತಾರೋ ನಿಜವಾಗಿ ಅವರು ದೇವರನ್ನು ಪ್ರೀತಿ ಮಾಡುವವರಾಗಿದ್ದಾರೆ. ಉಳಿದವರು ಲೋಕವನ್ನು ಮತ್ತು ತಮ್ಮನ್ನೇ ಪ್ರೀತಿ ಮಾಡುತ್ತಾರೆ. ಇವತ್ತು ನಿನ್ನೆಯ ವಾಚನದಲ್ಲಿ ನಾವು ಕೇಳಿದ್ದೇವೆ, ಕವಲು ಬಳ್ಳಿ ಮೂಲ ಬಳ್ಳಿಯಲ್ಲಿ ಮೊದಲು ನೆಲೆಗೊಂಡಿರಬೇಕು. ಅಂದರೆ ಮೊದಲು ನಾವು ಆದಾಮನ ಬಳ್ಳಿಗೆ ಸೇರಿದವರಾಗಿದ್ದೆವು. ಇವತ್ತು ಶುಭ ಸಂದೇಶ ದೇವರು ಕೊಟ್ಟಿದ್ದಾರೆ. ಶುಭ ಸಂದೇಶದ ಮೂಲಕ, ವಿಶ್ವಾಸದ ಮೂಲಕ ನಾವು ಮೊದಲು ಕ್ರಿಸ್ತನ ಬಳ್ಳಿಗೆ, ಆ ಮೂಲ ಬಳ್ಳಿಗೆ ಸೇರಲ್ಪಡಬೇಕು. ನಾವು ಮೊದಲು ಆತ್ಮಿಕ ಜೀವ ಪಡೆಯಬೇಕು. ಆತ್ಮಿಕ ಸಂಬಂಧ ಆಗ ದೇವರೊಂದಿಗೆ ನಮ್ಮಲ್ಲಿ ಇರುತ್ತೆ. ಆತ್ಮಿಕ ಜೀವ ಮತ್ತು ಸಂಬಂಧ ಪಡೆದ ನಾವು ಪವಿತ್ರಾತ್ಮರಿಂದಲೇ, ಆ ಕೃಪೆಯಿಂದಲೇ ಶಿಕ್ಷಣ ಪಡೆಯುತ್ತೇವೆ. ದೇವರನ್ನು ಪ್ರೀತಿ ಮಾಡುತ್ತಾ ಜೀವಿಸಲು ಪವಿತ್ರಾತ್ಮ ನಮಗೆ ಮಾರ್ಗದರ್ಶಿಯಾಗಿರುತ್ತಾರೆ. ಇದೊಂದು ಕೃಪೆಯ ಜೀವನವಾಗಿದೆ. ನಿಜವಾದ ಆಗ ಆನಂದಿ ಸಂತೃಪ್ತಿ ನಮ್ಮಲ್ಲಿರುತ್ತೆ. ಇವತ್ತು ಜನರು ನಿಜವಾದ ಆನಂದ ಬೇರೆ ಎಲ್ಲೆಲ್ಲ ಹುಡುಕ್ತಾರೆ. ಹಣದಲ್ಲಿ, ಸಂಬಂಧದಲ್ಲಿ, ಗೌರವದಲ್ಲಿ, ಮನರಂಜನೆ, ಆಸ್ತಿಯಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಹುಡುಕ್ತಾರೆ. ಆದರೆ ನಿಜವಾದ ಆನಂದ, ಸಂತೃಪ್ತಿ ಕ್ರಿಸ್ತನಲ್ಲಿರುವುದು, ಅವರಲ್ಲೇ ಅಡಕವಾಗಿದೆ. ಇಂದಿನ ಮೊದಲ ವಾಚನದಲ್ಲಿ ನಾವು ನೋಡ್ತೇವೆ, ಜೆರುಸಲೇಮ್ ಸಮ್ಮೇಳನದಲ್ಲಿ ಕೆಲವು ಯಹೂದ್ಯರು ಮೋಶೆಯ ನಿಯಮ ಪಾಲನೆ ಮಾಡಲೇಬೇಕು, ಇದು ಕಡ್ಡಾಯ, ಅನ್ಯ ಧರ್ಮೀಯರು ಇದನ್ನು ಮಾಡಲೇಬೇಕು ಅಂತ ಪೌಲ ಮತ್ತು ಬಾರ್ನಬರಿಗೆ ಹೇಳಿದಾಗ ಅವರು ಅಲ್ಲಿ ಸಮ್ಮೇಳನದಲ್ಲಿ ಬರ್ತಾರೆ. ಮತ್ತು ಅಲ್ಲಿ ಜೆರುಸಲೇಮ್ ಸಮ್ಮೇಳನದಲ್ಲಿ ಪೇತ್ರರು ಮಾತಾಡಿ ಹೇಳ್ತಾರೆ, ಯಹೂದ್ಯರಾಗಲಿ ಅನ್ಯ ಧರ್ಮೀಯದವರಾಗಲಿ ಜೀವೋದ್ಧಾರ ಅಥವಾ ರಕ್ಷಣೆ ಪಡೆಯುವುದು, ಅವರಿಗೆ ದೊರಕುವುದು ಪ್ರಭು ಯೇಸುವಿನ ಅನುಗ್ರಹದಿಂದಲೇ ಇದೆ ನಮ್ಮ ವಿಶ್ವಾಸ. ಈ ಸತ್ಯವನ್ನು ಸಂತ ಪೇತ್ರರು ಎಲ್ಲ ಸಭೆಯ ಮುಂದೆ ಇಡ್ತಾರೆ. ಎಲ್ಲ ಮುಖಂಡರು ಮತ್ತು ಎಲ್ಲ ಜನಸಾಮಾನ್ಯರ, ವಿಶ್ವಾಸಿಗಳ ಮುಂದೆ ಇಡ್ತಾರೆ. ರಕ್ಷಣೆ ಎಂಬುದು ದೇವರ ಕಾರ್ಯ, ಇದು ದೇವರ ಕೃಪೆಯಾಗಿದೆ. ಇದು ಮನುಷ್ಯನು ಗಳಿಸಲು ಸಾಧ್ಯವಿಲ್ಲ. ಮನುಷ್ಯನಿಂದ, ಯಾವುದೇ ಮನುಷ್ಯನ ಒಂದು ಬಾಹ್ಯ ಕಾರ್ಯಗಳಿಂದ ಅಲ್ಲ ಅಂತ ಹೇಳಿ, ನಿಯಮ ಪಾಲನೆಯಿಂದ ಅಲ್ಲ ಅಂತೇಳಿ ಅವರಿಗೆ ಅಲ್ಲಿ ಸ್ಪಷ್ಟಪಡಿಸ್ತಾರೆ. ಪ್ರಿಯರೇ, ಅಲ್ಲಿ ಅನ್ಯ ಜನರ ಮೇಲೆ ರಕ್ಷಣೆಗೆ ಅಗತ್ಯವಿಲ್ಲದ ಭಾರಗಳನ್ನು ಹಾಕಬಾರದೆಂದು ಅಲ್ಲಿ ನಿರ್ಧಾರ ತಿಳಿಸುತ್ತಾರೆ. ಹೌದು ಪ್ರಿಯರೇ, ಈ ಸತ್ಯವನ್ನು ನಾವೆಲ್ಲರೂ ಅರಿತುಕೊಳ್ಬೇಕು, ಗ್ರಹಿಸಿಕೊಳ್ಬೇಕು. ರಕ್ಷಣೆ ದೇವರ ಕಾರ್ಯವಾಗಿದೆ. ಅವರು ನಮಗೆ ಶುಭ ಸಂದೇಶ ಕೊಟ್ಟಿದ್ದಾರೆ. ಶುಭ ಸಂದೇಶವನ್ನು ಆಲಿಸುವುದರ ಮುಖಾಂತರ ಯೇಸು ಕ್ರಿಸ್ತರ ಕುರಿತಾದ ಶುಭ ಸಂದೇಶ ನಮಗೆ ರಕ್ಷಣೆ ತರುತ್ತೆ. ಆಮೇನ್. ಪ್ರೈಸ್ ದ ಲಾರ್ಡ್.